ನಮಸ್ಕಾರ, ನಾನು ನಿಶ್ಚಿತ ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಅಡುಗೆ ಚಾನಲ್ ದಿಸ್ ಟೈಮ್. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ, ಪ್ಲೀಸ್ ಟು ಟರ್ನ್ ಆನ್ ಇಂಗ್ಲಿಷ್ ಸಬ್ಟೈಟಲ್ಸ್ ಅಪ್ ದೇರ್. ಇವತ್ತಿನ ವಿಡಿಯೋದಲ್ಲಿ ಕೂಡ ಬೇಕರಿಗಳಲ್ಲಿ ಕೇಕ್, ಬ್ರೆಡ್ ಅಥವಾ ಬಿಸ್ಕೆಟ್ ಮಾಡಲಿಕ್ಕೆ ಬಳಸುವಂತಹ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನಿನ್ನೆಯ ವಿಡಿಯೋದಲ್ಲಿ ಅಂದರೆ ಈ ವಿಡಿಯೋದು ಪಾರ್ಟ್ 1 ವಿಡಿಯೋದಲ್ಲಿ ವಿಪ್ಪಿಂಗ್ ಕ್ರೀಮ್ ಬಗ್ಗೆ, ಕೋಕೋ ಪೌಡರ್ ಬಗ್ಗೆ, ಡಾರ್ಕ್ ಚಾಕ್ಲೇಟ್, ಬೇಕಿಂಗ್ ಪೌಡರ್ ಹೀಗೆ ಅನೇಕ ಪ್ರಾಡಕ್ಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಬಟರ್ ಪೇಪರ್ ಮತ್ತು ಕೇಕ್ ಮೌಲ್ಡ್ಸ್, ಕೇಕ್ ಮೇಲೆ ಡಿಸೈನ್ ಮಾಡಲಿಕ್ಕೆ ಬಳಸುವಂತಹ ನಾಝಲ್ಸ್, ಟೂಟಿ ಫ್ರೂಟಿ ಹೀಗೆ ಇನ್ನೂ 10 ಅನೇಕ ಪ್ರಾಡಕ್ಟ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಈ ಪ್ರಾಡಕ್ಟ್ಸ್ಗಳ ಬಗ್ಗೆ ನೋಡ್ಲಿಕ್ಕೆ ಹೇಗಿರುತ್ತೆ, ಇದ್ರ ಬೆಲೆ ಎಷ್ಟು ಅಂತ ತಿಳ್ಕೊಂಡ್ರೆ ಮನೆಯಲ್ಲೇ ಈಸಿಯಾಗಿ ಬೇಕರಿ ರೀತಿಯಲ್ಲಿ ಬ್ರೆಡ್, ಬಿಸ್ಕೆಟ್ ಅಥವಾ ಕೇಕ್ಗಳನ್ನ ಮಾಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂತಹ ಎಲ್ಲ ಪ್ರಾಡಕ್ಟ್ಸ್ಗಳ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಿದ್ರೆ ಆನ್ಲೈನ್ ಪರ್ಚೇಸ್ ಮಾಡ್ಕೋಬಹುದು. ವಿಡಿಯೋ ನೋಡೋಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾಝಲ್ಸ್. ಕೇಕ್ ಮೇಲೆ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡುವಂತಹ ನಾಝಲ್ಸ್. ಇದು ನಿಮಗಿದು 100 ರುಪೀಸ್ಗೆಲ್ಲ ಸಿಕ್ಬಿಡತ್ತೆ. ಇದನ್ನು ಬೇಕಾದರೆ ನೀವು ಮನೆಯಲ್ಲೇ DIY ಮಾಡ್ಕೋಬೋದು. ಯಾವ ಥರ DIY ಮಾಡ್ಕೊಳ್ಳೋದು ಗೊತ್ತಿಲ್ಲ ಅನ್ನೋದಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಟೂಟಿ ಫ್ರೂಟಿ. ಎಲ್ಲರಿಗೂ ಗೊತ್ತಿರುವಂತಹ ಒಂದು ಪ್ರಾಡಕ್ಟ್ ಇದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದ್ರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನೀವು ಮನೆಯಲ್ಲೇ ಮಾಡ್ಕೋಬೇಕು ಅನ್ನೋದಿದ್ರೂ ಮಾಡ್ಕೋಬೋದು. ಪಪ್ಪಾಯ ಕಾಯಿಂದ ಮಾಡ್ಕೋಬೋದು, ಕಲ್ಲಂಗಡಿ ಹಣ್ಣಿಂದ ಮಾಡ್ಕೋಬೋದು. ಹೇಗೆ ಮಾಡೋದು ಗೊತ್ತಿಲ್ಲ ಅನ್ನೋದಿದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಕಾಯ್ತಾಯಿರಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೇಕ್ ಗ್ಲೇಸ್. ನೀವು ನೋಡಿರಬಹುದು ಬೇಕ್ರಿನಲ್ಲೆಲ್ಲ ಕೇಕ್ ಮೇಲೆ ತುಂಬಾ ಶೈನಿ ಆದಂಥ ಒಂದು ಜೆಲ್ ಹಾಕಿರ್ತಾರೆ. ಅದನ್ನು ನಾವು ಕೇಕ್ ಗ್ಲೇಸ್ ಅಂತ ಹೇಳ್ತೀವಿ. ಇದು 1 kg ಬಾಕ್ಸ್. ಇದು ಕೋಲ್ಡ್ ಕೇಕ್ ಮೇಲೆ, ಪೇಸ್ಟ್ರಿನಲ್ಲೆಲ್ಲ ತುಂಬಾ ಇದನ್ನು ಡೆಕೋರೇಟ್ ಮಾಡಲಿಕ್ಕೆ ಯೂಸ್ ಮಾಡಿರ್ತಾರೆ. ತುಂಬಾ ಶೈನಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಕೂಡ. ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿರೋದೆಲ್ಲ ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್, ಅಂದರೆ 1 kg, 1 ಲೀಟರು, ಅರ್ಧ kg ಆ ರೀತಿಯಾದಂಥದ್ದು. ನಿಮಗೆ ಈ ಎಲ್ಲ ಪ್ರಾಡಕ್ಟ್ಸ್ನಲ್ಲೂ ಕೂಡ ಸಣ್ಣ ಸಣ್ಣ ಪ್ಯಾಕೆಟ್ಸು, ಸಣ್ಣ ಸಣ್ಣ ಬಾಕ್ಸ್ಗಳು ಕೂಡ ಸಿಗುತ್ತೆ. ಮನೆಯಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದಿದ್ರೆ ಅದನ್ನ ನೀವು ತಗೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನ್ಯೂಟ್ರಲ್ ಜೆಲ್ಲಿ. ಇದು ಕೂಡ ಲಾಸ್ಟ್ ಪ್ರಾಡಕ್ಟ್ ಥರನೇ, ಆದರೆ ಇದು ನ್ಯೂಟ್ರಲ್ ಇರುತ್ತೆ. ಯಾವುದೇ ಕಲರ್ ಆಗಲಿ, ಯಾವುದೇ ಎಸೆನ್ಸ್ ಸ್ಮೆಲ್ ಆಗಲಿ ಇರೋದಿಲ್ಲ. ಇದಕ್ಕೆ ನ್ಯೂಟ್ರಲ್ ಇರುತ್ತೆ. ನಿಮಗೆ ಏನಾದರೂ ಆರೆಂಜ್ ಕೇಕ್ ಮಾಡ್ಕೋತಿದ್ರೆ, ಪೈನಾಪಲ್, ರೆಡ್ ವೆಲ್ವೆಟ್, ವೆನಿಲಾ ಯಾವುದಾದ್ರೂ ಸರಿ, ನೀವು ಆ ಎಸೆನ್ಸ್ ಮತ್ತು ಆ ಕಲರ್ನ ಹಾಕ್ಕೊಂಡು ನೀವು ಡೆಕೋರೇಟ್ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ಕಲರ್ ಮತ್ತು ಫ್ಲೇವರ್ ಇರೋದಿಲ್ಲ. ಅದಕ್ಕೆ ಇದನ್ನು ನ್ಯೂಟ್ರಲ್ ಜೆಲ್ಲಿ ಅಂತ ಹೇಳ್ತಾರೆ. ಇದೊಂದು ಜೆಲ್ಲಿ ಇದ್ದರೆ ಸಾಕು, ನೀವು ಯಾವ ಕೇಕ್ ಬೇಕಾದ್ರೂ ಡೆಕೋರೇಟ್ ಮಾಡ್ಕೋಬೋದು. ಇದು 2.5 kg ಬಾಕ್ಸ್ ಇದೆ. ಇದರಲ್ಲಿ ಕೂಡ ಚಿಕ್ಕದು ಸಿಗತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್, ಅಂದರೆ ಕೊಬ್ಬರಿ ತುರಿದು ಪುಡಿ ಬರುತ್ತಲ್ಲ, ಅದು ಹನಿ ಕೇಕ್ ಮೇಲೆಲ್ಲ ಹಾಕಿರ್ತಾರಲ್ಲ ಅದು. ಇದು ನಿಮಗೆ ಇದು 1 kgಗೆ 300 ರೂಪಾಯಿ ಆಗುತ್ತೆ. ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಕೂಡ ಸಿಗುತ್ತೆ. ಇದನ್ನು ಬಳಸ್ಕೊಂಡು ತುಂಬ ವೆರೈಟಿ ಆದಂಥ ಡಿಶಸ್ ಮಾಡ್ಬೋದು. ಮುಂಬರುವ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನೀವು ಕೇಕ್ ಮೇಲೆ ಡೆಕೋರೇಟ್ ಮಾಡಬೇಕಾದ್ರೆ ನೋಡಿರ್ತೀರ, ಈ ಥರ ಶುಗರ್ ಬಾಲ್ಸ್ ಕಲರ್ಫುಲ್ಲಾಗಿರುತ್ತೆ. ಇದ್ರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. 100 ರಿಂದ 200 ರೂಪಾಯಿ, ಅಂದರೆ ಗ್ರಾಮ್ ಮೇಲೆ ಇದ್ರ ರೇಟ್ ವೇರಿ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬಟರ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್. ಇದು ಎಲ್ಲ ಬುಕ್ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೋಡಿ, ಇದಿಷ್ಟು ದೊಡ್ಡ ಶೀಟ್ ಇರುತ್ತೆ ಒಂದು. ಇದಕ್ಕೆ 5 ರೂಪಾಯಿ ಅಷ್ಟೇ. ನೀವು ಯಾವುದೇ ಬುಕ್ ಅಂಗಡಿಗಳಲ್ಲಿ ಕೇಳಿದ್ರೂ ಕೂಡ ಸಿಗುತ್ತೆ ನಿಮಗಿದು. ನಾವು ಕೇಕ್ ಬೇಕ್ ಮಾಡುವಾಗ ಕೆಳಗಡೆ ಮೌಲ್ಡ್ಗೆ ಎಣ್ಣೆ ಹಾಕಿ ಪಾರ್ಚ್ಮೆಂಟ್ ಪೇಪರ್ ಹಾಕ್ಕೋಬೋದು, ಅಥವಾ ನಾವು ಕೇಕ್ನ ಡೆಕೋರೇಟ್ ಮಾಡಬೇಕಾದ್ರೆ ಕ್ರೀಮ್ನ ಈ ರೀತಿ ಬಟರ್ ಪೇಪರ್ಗೆ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೋದು. ಸುಮ್ಮನೆ 100 ರೂಪಾಯಿ 200 ರೂಪಾಯಿ ಎಲ್ಲ ಕೊಟ್ಟು ಪ್ಲಾಸ್ಟಿಕ್ ಪೈಪಿಂಗ್ ಬ್ಯಾಗ್ ತೊಗೊಳೋದ್ರ ಬದಲು ನೀವು ಈ ರೀತಿ 5 ರೂಪಾಯಿ ಕೊಟ್ಟು ಬಟರ್ ಪೇಪರ್ ತೊಗೊಂಡ್ರೆ ಒಂದು ಶೀಟು, ನೀವು ಎಷ್ಟು ಚಿಕ್ಕದಾರು ಕಟ್ ಮಾಡಿಕೊಂಡು ನೀವು ಎಷ್ಟು ಸರಿನಾರು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೇಕ್ ಮೇಲೆ ಹಾಕುವಂತಹ ಕ್ರೀಮ್. ಈ ರೆಸಿಪಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಕ್ರೀಮ್ನ ಬಟರ್ ಪೇಪರ್ನಲ್ಲಿ ಕೋನ್ ಶೇಪ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಕೇಕ್ನ ಡೆಕೋರೇಟ್ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನು ವಿಡಿಯೋ ನೋಡಿಲ್ಲ ಅನ್ನೋದಿದ್ರೆ ವಿಡಿಯೋನ ಈಗಲೇ ಚೆಕ್ ಮಾಡಿ.
ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕೇಕ್ನ ಬೇಯಿಸಲಿಕ್ಕೆ ಯೂಸ್ ಮಾಡುವಂತಹ ಮೌಲ್ಡ್ಗಳು. ಇದು ಮೈಕ್ರೋವೇವ್ ಸೇಫ್ ಗಾಜಿಂದು ಮೌಲ್ಡ್. ಇದು ನಿಮಗೆ ಅಲ್ಯೂಮಿನಿಯಂ ಅಥವಾ ಯಾವುದೇ ರೀತಿಯಾದಂಥ ಮೆಟಲ್ ಪಾತ್ರೆಗಿಂತ ಈ ರೀತಿ ಮೈಕ್ರೋವೇವ್ ಸೇಫ್ ಗಾಜಿಂದು ತುಂಬಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಇದರಲ್ಲಿ ನಿಮಗೆ ರೌಂಡ್ ಶೇಪ್, ಸ್ಕ್ವೇರ್ ಶೇಪ್ ಎಲ್ಲ ಶೇಪ್ ಕೂಡ ಸಿಕ್ಬಿಡತ್ತೆ ಮೌಲ್ಡು. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಈ ರೀತಿ ಯೂಸ್ ಆ್ಯಂಡ್ ಥ್ರೋ ಮೌಲ್ಡ್ಸ್ಗಳು. ನಿಮ್ಗೆ ಈ ರೀತಿ ಮೌಲ್ಡ್ಸ್ಗಳು ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಕೂಡ ನೀವು ಕೇಕ್ಗಳನ್ನ ಮಾಡ್ಬೋದು ಅಥವಾ ಬ್ರೆಡ್ ಕೂಡ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರದ್ದು ಕೂಡ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೈಜ್ ಕೂಡ ನಿಮಗೆ ಯಾವ ರೀತಿ ಬೇಕು ಆ ರೀತಿ ದೊಡ್ಡದು ಚಿಕ್ಕದೆಲ್ಲ ಸಿಗುತ್ತೆ ಇದರಲ್ಲಿ. ನೆಕ್ಸ್ಟ್ ಬಂದು ಕಪ್ ಕೇಕ್ಸ್ ಅಂದರೆ ಮಫಿನ್ಸ್ಗೆ ಯೂಸ್ ಮಾಡುವಂತಹ ಇದೊಂದು ಥಿನ್ ಪೇಪರ್ ಶೀಟ್ಸ್. ಇದು ಕೂಡ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಕ್ಬಿಡತ್ತೆ. ಇದ್ರದ್ದು ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕೇಕ್ ಕೆಳಗಡೆ ಹಾಕುವಂತಹ ಕಾರ್ಡ್ಬೋರ್ಡ್ಸ್. ಇದು ನಿಮಗೆ 5 ಪೀಸಿಗೆ 100 ರೂಪಾಯಿ ಆ ಥರ ಇರುತ್ತೆ. ಇದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರ ರೇಟು. ಎಷ್ಟು ಚಿಕ್ಕದಾದರೂ ಸಿಗುತ್ತೆ, ಎಷ್ಟು ದೊಡ್ಡದಾದರೂ ಸಿಗುತ್ತೆ, ಯಾವ ಶೇಪ್ ಬೇಕಾದರೂ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕುಕೀಸ್ ಕಟ್ಟರ್. ನೀವು ನೋಡಿರ್ತೀರ ಬೇಕ್ರಿಗಳಲ್ಲೆಲ್ಲ ಡಿಫ್ರೆಂಟ್ ಶೇಪಲ್ಲಿ ಡಿಫ್ರೆಂಟ್ ಸೈಜಲ್ಲೆಲ್ಲ ಬಿಸ್ಕೆಟ್ಸ್ಗಳು ಕುಕೀಸ್ಗಳನ್ನ ಕಟ್ ಮಾಡಿಟ್ಟಿರ್ತಾರೆ. ಅದು ಇದರಿಂದನೇ ಕಟ್ ಮಾಡೋದು. ನಿಮಗೆ ಇದು 10 ಪೀಸ್ 12 ಪೀಸ್ಗೆಲ್ಲ 100 ರೂಪಾಯಿಂದ 200 ರೂಪಾಯಿವರೆಗೂ ಸೈಜ್ ಮೇಲೆ, ಶೇಪ್ ಮೇಲೆ ಮತ್ತು ಕ್ವಾಂಟಿಟಿ ಮೇಲೆ ದುಡ್ಡು ವೇರಿ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಫ್ಲವರ್ ಮೇಕಿಂಗ್ ಟೂಲ್. ಇದು ಕೇಕ್ ಮೇಲೆಲ್ಲ ಫ್ಲವರ್ ಅಥವಾ ರೋಸ್ ಮಾಡಿರ್ತಾರಲ್ವ ಕ್ರೀಮ್ನಿಂದ, ಅದು ಇದ್ರ ಮೇಲೆ ಮಾಡಿರ್ತಾರೆ. ಇದು ಬಂದು ಸೈಜ್ ಮತ್ತು ಕ್ವಾಲಿಟಿ ಮೇಲೆ ನಿಮಗೆ ಕಾಸ್ಟ್ ವೇರಿ ಆಗುತ್ತೆ. 100 ರೂಪಾಯಿಂದ 200 ರೂಪಾಯಿವರೆಗೂ ಇದ್ರ ಕಾಸ್ಟ್ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ವಿಸ್ಕ್ ಅಥವಾ ಬೀಟರ್. ನಿಮಗಿದು ಕೇಕ್ ಮಾಡುವಾಗ ಮತ್ತು ಕ್ರೀಮ್ ಮಾಡುವಾಗ ಬೀಟ್ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದ್ರ ರೇಟ್ ಬಂದು ಸೈಜ್ ಮೇಲೆ ವೇರಿ ಆಗುತ್ತೆ. ತುಂಬ ಚಿಕ್ಕದು ಸಿಗುತ್ತೋ ದೊಡ್ಡದು ಸಿಗುತ್ತೆ. ಇದ್ರ ರೇಟ್ ಬಂದು 150 ರೂಪಾಯಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸಿಲಿಕಾನ್ ಸ್ಪ್ಯಾಚುಲಾ ಮತ್ತು ಸಿಲಿಕಾನ್ ಆಯಿಲ್ ಬ್ರಷ್. ಇದು ನಿಮಗೆ ಕೇಕ್ ಬ್ಯಾಟರ್ ಎಲ್ಲ ಮಿಕ್ಸ್ ಮಾಡುವಾಗ ಬೇಕಾಗುತ್ತೆ ಮತ್ತು ಆಯಿಲ್ ಅಪ್ಲೈ ಮಾಡುವಾಗ ಕೇಕ್ ಮೌಲ್ಡ್ಗೆ ಬೇಕಾಗುತ್ತೆ. ನಿಮಗೆ ಇದ್ರ ಕಾಸ್ಟ್ ಬಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 50 ರೂಪಾಯಿಂದ 100 ರೂಪಾಯಿವರೆಗೂ ಸಿಗುತ್ತೆ, 200 ರೂಪಾಯಿವರೆಗೂ ಸಿಗುತ್ತೆ. ನಿಮ್ಮ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದ್ರ ಕಾಸ್ಟ್. ನೋಡ್ಕೊಂಡು ಬರೋಣ. ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ ಇದ್ದರೂ ಯಾವುದೇ ಪ್ರಾಡಕ್ಟ್ಸ್ ಮೇಲೂ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತು ನಿಮಗೆ ಯಾವುದೇ ಪ್ರಾಡಕ್ಟ್ ಬಗ್ಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಬೇಕು ಅಂತ ಇದ್ರೂ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.